ಕದನ ವಿರಾಮ ಘೋಷಣೆ ಆಗಿರ್ತಕ್ಕಂಥ, ಯಾಕಂದ್ರೆ ನಾವು ಸಭೆಯಲ್ಲಿ ಇದ್ದು ನಮ್ಗೆ ಗೊತ್ತಿಲ್ಲ, ತಾವು ಕೊಟ್ಟಿರ್ತಕ್ಕಂಥ ಮಾಹಿತಿ. ಈಗ ಇದರಲ್ಲಿ ಬಹಳ ಸ್ಪಷ್ಟವಾಗಿ ನಾವು ನಮ್ಮ ನಿಲುವನ್ನು ಹೇಳಿದ್ದೀವಿ. ಈ ವಿಷಯದಲ್ಲಿ ನಾವು ಕೇಂದ್ರ ಸರ್ಕಾರದ ಜೊತೆಗಿದ್ದೀವಿ. ಈ ವಿಷಯದಲ್ಲಿ ದೇಶದ ಭದ್ರತಾ ವಿಷಯ ಬಂದಾಗ ನಾವು ಪಕ್ಷಭೇದ ಮರೆತು ಎಲ್ಲ ಒಗ್ಗಟ್ಟಾಗಿ ನಿಲ್ತಕ್ಕಂಥ ಒಂದು ಸಂದರ್ಭ ಅಂತ ಹೇಳಿ ನಾವು ಕೇಂದ್ರ ಸರ್ಕಾರ ಏನೇ ನಿರ್ಣಯ ತೆಗೆದುಕೊಂಡ್ರೆ ಅದಕ್ಕೆ ಸಂಪೂರ್ಣ ಸಹಮತ ಇದೆ ಅಂತ ಹೇಳಿದ್ವಿ. ಹಾಗಾಗಿ ಈಗ ಕೇಂದ್ರ ಸರ್ಕಾರ ಒಂದ್ ವೇಳೆ ಆ ರೀತಿ ಘೋಷಣೆ ಮಾಡಿದ್ರೆ ಅದಕ್ಕೆ ನಮ್ದು ಏನು ಅಭ್ಯಂತರ. ಟ್ರಂಪ್ ಅವರ ಆದೇಶದ ಮೇರೆಗೆ ಇವತ್ತು ಸದನ ವಿರಾಮ. ಆದೇಶ ಅಲ್ಲ, ಟ್ರಂಪ್ ಅವರ ಮಧ್ಯಸ್ಥಿಕೆ ಅಂತ ಆಗಿರ್ಬೋದು. ಈಗ ನೋಡಿ, ಯಾವುದೇ ದೇಶ, ಭಾರತ ಯಾವತ್ತೂ ಕೂಡ ನಾವು ಯಾರ ಮೇಲೆ ಕಾಲ್ಕೆತ್ತಿ ಅದು ನಮ್ಮ ಸಂಸ್ಕೃತಿನೇ ಅಲ್ಲ. ನಾವು ಯಾವತ್ತೂ ಕೂಡ ನಾವು ಲಿವ್ ಅಂಡ್ ಲೆಟ್ ಲಿವ್ ಪಾಲಿಸಿ. ನಾವು ಯಾರ ಮೇಲೆ ಆಕ್ರಮಣನೂ ಮಾಡಲ್ಲ, ಯಾರಿಗ್ ತೊಂದರೆನೂ ಕೊಡಲ್ಲ. ನಮ್ಮ ಮೇಲೆ ಬಂದ್ರೆ ಬಿಡಲ್ಲ. ಇದು ನಮ್ಮ ಸ್ವಭಾವ ಇದೆ. ಇದು ಯಾವುದೇ ದೇಶದ ಇದು ಸ್ವಭಾವ ಇರ್ಬೇಕು. ಹಾಗಾಗಿನೇ ನಮ್ಮ ಹಿರಿಯರು, ನೆಹರು ಅವರು ಕೂಡ ನಾನ್ ಅಲೈನ್ಡ್ ಪಾಲಿಸಿ. ಯಾರ ಜೊತೆನೂ ಯಾರ ಮೇಲೆ ಯುದ್ಧ ಮಾಡಲ್ಲ, ಯಾರ ಯುದ್ಧ ಹೋದ್ರೆ ಯಾರ ಜೊತೆ ಹೋಗಲ್ಲ. ನಾವು ಎಲ್ಲರ ಜೊತೆ ಒಳ್ಳೆ ಸಂಬಂಧ ಕಾಪಾಡ್ಕೊಂಡು ಹೋಗ್ಬೇಕಂತ ನಮ್ಮ ಸಂಸ್ಕೃತಿ ಇದೆ. ಹಾಗಾಗಿ ಒಂದ್ ವೇಳೆ ಬೇರೆ ಬೇರೆ ದೇಶಗಳು ಮಧ್ಯಸ್ಥಿಕೆ ವಹಿಸಿ ಇವತ್ತು ನಮ್ಮ ದೇಶಕ್ಕಾಗ್ಲಿ ಪಾಕಿಸ್ತಾನಕ್ಕೂ ಕೂಡ ಅವ್ರ ಸಲಹೆ ಸೂಚನೆ ಕೊಟ್ಟಿರ್ಬೋದು. ಹಾಗಾಗಿ ಎರಡು ದೇಶಗಳು ಒಪ್ಪಂದ ಆಗಿ ಇವತ್ತು ಒಂದ್ ವೇಳೆ ಯುದ್ಧ ವಿರಾಮವನ್ನ ಘೋಷಣೆ ಮಾಡ್ತಾರೆ.